ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿ ಹೊಂದಿದ್ದಂತಹ ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂತಹ ಗಾಂಧಿ ಪಾರ್ಕ್ ಇನ್ನು ಮುಂದೆ ಏನು ಆ ಮಹಾನಗರ ಪಾಲಿಕೆಯ ನಿರ್ವಹಣೆಗೆ ಒಳಪಟ್ಟಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಇಷ್ಟು ದಿನಗಳ ಕಾಲ ಇದನ್ನ ಆ ಮಹಾನಗರ ಪಾಲಿಕೆ ಟೆಂಡರ್ ಅನ್ನ ಮಾಡ್ತಿತ್ತು. ಆ ಟೆಂಡರ್ನಲ್ಲಿ ಗುತ್ತಿಗೆದಾರರು ಇದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಇಂತಿಷ್ಟು ಫೀಸ್ ಅಂತ ಕಲೆಕ್ಟ್ ಮಾಡಿ ಬರುವಂತ ಜನರಿಂದ ಇದರ ನಿರ್ವಹಣೆಯನ್ನ ಮಾಡ್ತಿದ್ರು. ಆದ್ರೆ ನಿರ್ವಹಣೆಯಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದ್ವು. ಇದರ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಇಡೀ ಗಾಂಧಿ ಪಾರ್ಕ್ ಏನಿದೆ ಸಾಕಷ್ಟು ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿ ಹೋಗ್ಲಿಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. CCTVಗಳ ಸೌಕರ್ಯ ಇಲ್ಲ, ಜೊತೆಗೆ ಮಕ್ಕಳ ಆಟಿಕೆಗಳು ಹಾಳಾಗಿದೆ. ಈ ರೀತಿಯ ಅನೇಕ ದೂರುಗಳು ಸಹ ಬರ್ತಾ ಇತ್ತು. ಹಾಗಾಗಿ ಇದನ್ನ ಮನಗಂಡಂತ ಮಹಾನಗರ ಪಾಲಿಕೆ ಈಗ ಇಡೀ ಇದರ ಏನು ಗಾಂಧಿ ಪಾರ್ಕಿನ ನಿರ್ವಹಣೆಯನ್ನ ಸ್ವತಃ ಮಹಾನಗರ ಪಾಲಿಕೆ ಈಗ ಹೊತ್ಕೊಂಡಿರುವಂಥದ್ದು. ಹಾಗಾಗಿ ಈಗ ಒಂದಿಷ್ಟು ಅಂದ್ರೆ 10 ರೂಪಾಯಿ ಫೀಸ್ ಅನ್ನ ಮಾಡಿರುವಂಥದ್ದು, ಜೊತೆಗೆ ಮಕ್ಕಳಿಗೆ 5 ರೂಪಾಯಿ ಫೀಸ್ ಅನ್ನ ಮಾಡಿದೆ. ಇಲ್ಲಿನ ಗಾಂಧಿ ಪಾರ್ಕ್ ನಲ್ಲಿ ಬರುವಂತ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ರೀತಿ, ಜೊತೆಗೆ ಅವರಿಗೆ ಸುರಕ್ಷತೆ ಜೊತೆಗೆ ಭದ್ರತೆ ನೀಡೋ ನಿಟ್ಟಿನಲ್ಲಿ 14 ಜನ ಹೋಮ್ ಗಾರ್ಡ್ಸ್ ಗಳನ್ನ ಇಲ್ಲಿಗೆ ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂಥದ್ದು. 2 ಪಾಳಿಯಲ್ಲಿ ಬೆಳಗ್ಗೆ 7 ಜನ ಹೋಮ್ ಗಾರ್ಡ್ಸ್ ಮತ್ತೆ ಸಂಜೆ 7 ಜನ ಹೋಮ್ ಗಾರ್ಡ್ಸ್ಗಳು ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಜೊತೆಗೆ ಇಡೀ ಗಾಂಧಿ ಪಾರ್ಕ್ ನಲ್ಲಿ 30ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಅಳವಡಿಸುವ ಮೂಲಕ ಯಾವುದೇ ರೀತಿಯ ಇಲ್ಲಿ ಏನು ಅಸಭ್ಯ ವರ್ತನೆಗಳಾಗಿರಬಹುದು, ಜೊತೆಗೆ ಇಲ್ಲಿ ಬರುವಂತ ಮಹಿಳೆಯರು ಮಕ್ಕಳಿಗೆ ಯಾವುದೇ ಸಮಸ್ಯೆಗಳಾಗದೇ ರೀತಿ ಎಲ್ಲಾ ರೀತಿಯಲ್ಲಿ ಮುಂಜಾಗ್ರತೆಯನ್ನ ಈಗಾಗಲೇ ಮಹಾನಗರ ಪಾಲಿಕೆ ಕೈಗೊಂಡಿರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಅವ್ಯವಸ್ಥೆಯ ಆಗರವಾಗಿತ್ತು ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಹೊಸ ಟಚ್ ಅನ್ನ ಕೊಡ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಿದೋ ಅದನ್ನ ಸರಿ ಮಾಡುವಂತ ಕೆಲಸಗಳಾಗಿರ್ಬೋದು, ಪೈಂಟಿಂಗ್ ಅನ್ನ ಮಾಡಿ ಅದನ್ನ ಒಂದು ಹೊಸ ರೂಪವನ್ನ ಕೊಡುವಂತ ಕೆಲಸವನ್ನ ಮಾಡೋ ಮೂಲಕ ಏನು ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿಯನ್ನ ಹೊಂದಿದಂತ ಗಾಂಧಿ ಪಾರ್ಕಿಗೆ ಈಗ ಹೊಸ ರೂಪವನ್ನ ಕೊಟ್ಟು ಮಹಾನಗರ ಪಾಲಿಕೆ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಈಗ ಏನು ತಾನೇ ನಿರ್ವಹಣೆಯನ್ನ ಮಾಡ್ತಿರುವಂಥದ್ದು. ಇದು ಈ ಹಿಂದೆ ಸಹ ರಿಪಬ್ಲಿಕ್ ಕನ್ನಡ ಸೂಪರ್ 3ಯಲ್ಲಿ ಇದನ್ನ ಸುದ್ದಿ ಸಹ ಬಿತ್ತರಿಸಿತ್ತು. ಅವ್ಯವಸ್ಥೆ ಆಗರವಾಗಿದೆ ಗಾಂಧಿ ಪಾರ್ಕ್ ಅಂತೇಳಿ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಅಲ್ಲಿ ಹೋಮ್ ಗಾರ್ಡ್ಸ್ಗಳು ಇದ್ದಾರೆ. ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂಥದ್ದು. ಬರುವಂತ ಏನು ಜನರು ಬರ್ತಾರೆ ಅವರಿಗೆ 10 ರೂಪಾಯಿ ಟಿಕೆಟ್ ದರವನ್ನ ನಿಗದಿ ಮಾಡಿರುವಂಥದ್ದು. ಮೊದಲಿಗೆ ಗೇಟ್ನಲ್ಲಿ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಾರೆ. ಟಿಕೆಟ್ ನಂತರದಲ್ಲಿ ಇಲ್ಲಿ ಇಡೀ ಗಾಂಧಿ ಪಾರ್ಕ್ನ ಪೆಟ್ರೋಲಿಂಗ್ ಮಾಡೋ ರೀತಿಯಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತವೆ, ಜೊತೆಗೆ ಮಹಿಳೆಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಅಲ್ಲಿ ಓಡಾಡುವಂತ ಕೆಲಸವನ್ನ ಹೋಮ್ ಗಾರ್ಡ್ಸ್ಗಳು ಸಹ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಬರುವಂತ ಜನರು ನೆಮ್ಮದಿಯಿಂದ ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿ ಟೈಮ್ ಸ್ಪೆಂಡ್ ಅನ್ನ ಮಾಡ್ಬೇಕು ಅನ್ನೋವಂಥ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕಲ್ಪನೆಯನ್ನ ಮಹಾನಗರ ಪಾಲಿಕೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿಯನ್ನ ಹೊಂದಿದ್ದಂತ ಈಗ ಗಾಂಧಿ ಪಾರ್ಕ್ ಈಗ ಹೊಸ ರೂಪವನ್ನ ಕೊಟ್ಟು ಇಲ್ಲಿಗೆ ಬರುವಂತ ಜನರು ಇಲ್ಲಿ ಸಮಯವನ್ನ ಕಳೆದು ಹೋಗ್ಬೇಕು, ಸಂತೋಷದಿಂದ ಪಾರ್ಕ್ ನಲ್ಲಿ ಬಂದು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿ ಹೊಂದಿದ್ದಂತಹ ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂತಹ ಗಾಂಧಿ ಪಾರ್ಕ್ ಇನ್ನು ಮುಂದೆ ಏನು ಆ ಮಹಾನಗರ ಪಾಲಿಕೆಯ ನಿರ್ವಹಣೆಗೆ ಒಳಪಟ್ಟಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಇಷ್ಟು ದಿನಗಳ ಕಾಲ ಇದನ್ನ ಮಹಾನಗರ ಪಾಲಿಕೆ ಟೆಂಡರ್ ಅನ್ನ ಮಾಡ್ತಿತ್ತು. ಆ ಟೆಂಡರ್ನಲ್ಲಿ ಗುತ್ತಿಗೆದಾರರು ಇದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಇಂತಿಷ್ಟು ಫೀಸ್ ಅಂತ ಕಲೆಕ್ಟ್ ಮಾಡಿ ಬರುವಂತ ಜನರಿಂದ ಇದರ ನಿರ್ವಹಣೆಯನ್ನ ಮಾಡ್ತಿದ್ರು. ಆದ್ರೆ ನಿರ್ವಹಣೆಯಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದ್ವು. ಇದರ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಇಡೀ ಗಾಂಧಿ ಪಾರ್ಕ್ ಏನಿದೆ ಸಾಕಷ್ಟು ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿ ಹೋಗ್ಲಿಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. CCTVಗಳ ಸೌಕರ್ಯ ಇಲ್ಲ, ಜೊತೆಗೆ ಮಕ್ಕಳ ಆಟಿಕೆಗಳು ಹಾಳಾಗಿದೆ. ಈ ರೀತಿಯ ಅನೇಕ ದೂರುಗಳು ಸಹ ಬರ್ತಾ ಇತ್ತು. ಹಾಗಾಗಿ ಇದನ್ನ ಮನಗಂಡಂತ ಮಹಾನಗರ ಪಾಲಿಕೆ ಈಗ ಇಡೀ ಇದರ ಏನು ಗಾಂಧಿ ಪಾರ್ಕಿನ ನಿರ್ವಹಣೆಯನ್ನ ಸ್ವತಃ ಮಹಾನಗರ ಪಾಲಿಕೆ ಈಗ ಹೊತ್ಕೊಂಡಿರುವಂಥದ್ದು. ಹಾಗಾಗಿ ಈಗ ಒಂದಿಷ್ಟು ಅಂದ್ರೆ 10 ರೂಪಾಯಿ ಫೀಸ್ ಅನ್ನ ಮಾಡಿರುವಂಥದ್ದು, ಜೊತೆಗೆ ಮಕ್ಕಳಿಗೆ 5 ರೂಪಾಯಿ ಫೀಸ್ ಅನ್ನ ಮಾಡಿದೆ. ಇಲ್ಲಿನ ಗಾಂಧಿ ಪಾರ್ಕ್ ನಲ್ಲಿ ಬರುವಂತ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ರೀತಿ, ಜೊತೆಗೆ ಅವರಿಗೆ ಸುರಕ್ಷತೆ ಜೊತೆಗೆ ಭದ್ರತೆ ನೀಡೋ ನಿಟ್ಟಿನಲ್ಲಿ 14 ಜನ ಹೋಮ್ ಗಾರ್ಡ್ಸ್ ಗಳನ್ನ ಇಲ್ಲಿಗೆ ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂಥದ್ದು. 2 ಪಾಳಿಯಲ್ಲಿ ಬೆಳಗ್ಗೆ 7 ಜನ ಹೋಮ್ ಗಾರ್ಡ್ಸ್ ಮತ್ತೆ ಸಂಜೆ 7 ಜನ ಹೋಮ್ ಗಾರ್ಡ್ಸ್ಗಳು ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಜೊತೆಗೆ ಇಡೀ ಗಾಂಧಿ ಪಾರ್ಕ್ ನಲ್ಲಿ
30ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಅಳವಡಿಸುವ ಮೂಲಕ ಯಾವುದೇ ರೀತಿಯ ಇಲ್ಲಿ ಏನು ಅಸಭ್ಯ ವರ್ತನೆಗಳಾಗಿರಬಹುದು, ಜೊತೆಗೆ ಇಲ್ಲಿ ಬರುವಂತ ಮಹಿಳೆಯರು ಮಕ್ಕಳಿಗೆ ಯಾವುದೇ ಸಮಸ್ಯೆಗಳಾಗದೇ ರೀತಿ ಎಲ್ಲಾ ರೀತಿಯಲ್ಲಿ ಮುಂಜಾಗ್ರತೆಯನ್ನ ಈಗಾಗಲೇ ಮಹಾನಗರ ಪಾಲಿಕೆ ಕೈಗೊಂಡಿರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಅವ್ಯವಸ್ಥೆಯ ಆಗರವಾಗಿತ್ತು ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಹೊಸ ಟಚ್ ಅನ್ನ ಕೊಡ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಿದೋ ಅದನ್ನ ಸರಿ ಮಾಡುವಂತ ಕೆಲಸಗಳಾಗಿರ್ಬೋದು, ಪೈಂಟಿಂಗ್ ಅನ್ನ ಮಾಡಿ ಅದನ್ನ ಒಂದು ಹೊಸ ರೂಪವನ್ನ ಕೊಡುವಂತ ಕೆಲಸವನ್ನ ಮಾಡೋ ಮೂಲಕ ಏನು ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿಯನ್ನ ಹೊಂದಿದಂತ ಗಾಂಧಿ ಪಾರ್ಕಿಗೆ ಈಗ ಹೊಸ ರೂಪವನ್ನ ಕೊಟ್ಟು ಮಹಾನಗರ ಪಾಲಿಕೆ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಈಗ ಏನು ತಾನೇ ನಿರ್ವಹಣೆಯನ್ನ ಮಾಡ್ತಿರುವಂಥದ್ದು. ಇದು ಈ ಹಿಂದೆ ಸಹ ರಿಪಬ್ಲಿಕ್ ಕನ್ನಡ ಸೂಪರ್ 3ಯಲ್ಲಿ ಇದನ್ನ ಸುದ್ದಿ ಸಹ ಬಿತ್ತರಿಸಿತ್ತು. ಅವ್ಯವಸ್ಥೆ ಆಗರವಾಗಿದೆ ಗಾಂಧಿ ಪಾರ್ಕ್ ಅಂತೇಳಿ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಅಲ್ಲಿ ಹೋಮ್ ಗಾರ್ಡ್ಸ್ಗಳು ಇದ್ದಾರೆ. ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂಥದ್ದು. ಬರುವಂತ ಏನು ಜನರು ಬರ್ತಾರೆ ಅವರಿಗೆ 10 ರೂಪಾಯಿ ಟಿಕೆಟ್ ದರವನ್ನ ನಿಗದಿ ಮಾಡಿರುವಂಥದ್ದು. ಮೊದಲಿಗೆ ಗೇಟ್ನಲ್ಲಿ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಾರೆ. ಟಿಕೆಟ್ ನಂತರದಲ್ಲಿ ಇಲ್ಲಿ ಇಡೀ ಗಾಂಧಿ ಪಾರ್ಕ್ನ ಪೆಟ್ರೋಲಿಂಗ್ ಮಾಡೋ ರೀತಿಯಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತವೆ, ಜೊತೆಗೆ ಮಹಿಳೆಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಅಲ್ಲಿ ಓಡಾಡುವಂತ ಕೆಲಸವನ್ನ ಹೋಮ್ ಗಾರ್ಡ್ಸ್ಗಳು ಸಹ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಬರುವಂತ ಜನರು ನೆಮ್ಮದಿಯಿಂದ ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿ ಟೈಮ್ ಸ್ಪೆಂಡ್ ಅನ್ನ ಮಾಡ್ಬೇಕು ಅನ್ನೋವಂಥ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕಲ್ಪನೆಯನ್ನ ಮಹಾನಗರ ಪಾಲಿಕೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿಯನ್ನ ಹೊಂದಿದ್ದಂತ ಈಗ ಗಾಂಧಿ ಪಾರ್ಕ್ ಈಗ ಹೊಸ ರೂಪವನ್ನ ಕೊಟ್ಟು ಇಲ್ಲಿಗೆ ಬರುವಂತ ಜನರು ಇಲ್ಲಿ ಸಮಯವನ್ನ ಕಳೆದು ಹೋಗ್ಬೇಕು, ಸಂತೋಷದಿಂದ ಪಾರ್ಕ್ನಲ್ಲಿ ಬಂದು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಅಭಿಮಾನಕ್ಕೆ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿ ಹೊಂದಿದ್ದಂತಹ ಶಿವಮೊಗ್ಗದ ಹೃದಯ ಭಾಗದಲ್ಲಿರುವಂತಹ ಗಾಂಧಿ ಪಾರ್ಕ್ ಇನ್ನು ಮುಂದೆ ಏನು ಮಹಾನಗರ ಪಾಲಿಕೆಯ ನಿರ್ವಹಣೆಗೆ ಒಳಪಟ್ಟಿರುವಂಥದ್ದು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ಇಷ್ಟು ದಿನಗಳ ಕಾಲ ಇದನ್ನ ಮಹಾನಗರ ಪಾಲಿಕೆ ಟೆಂಡರ್ ಅನ್ನ ಮಾಡ್ತಿತ್ತು. ಆ ಟೆಂಡರ್ನಲ್ಲಿ ಗುತ್ತಿಗೆದಾರರು ಇದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ರು. ಇಂತಿಷ್ಟು ಫೀಸ್ ಅಂತ ಕಲೆಕ್ಟ್ ಮಾಡಿ ಬರುವಂತ ಜನರಿಂದ ಇದರ ನಿರ್ವಹಣೆಯನ್ನ ಮಾಡ್ತಿದ್ರು. ಆದ್ರೆ ನಿರ್ವಹಣೆಯಲ್ಲಿ ಸಾಕಷ್ಟು ದೂರುಗಳು ಬರ್ತಾ ಇದ್ವು. ಇದರ ನಿರ್ವಹಣೆಯನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಇಡೀ ಗಾಂಧಿ ಪಾರ್ಕ್ ಏನಿದೆ ಸಾಕಷ್ಟು ಅವ್ಯವಸ್ಥೆಯ ಆಗರವಾಗಿದೆ. ಇಲ್ಲಿ ಹೋಗ್ಲಿಕ್ಕೆ ನಮಗೆ ಸಮಸ್ಯೆ ಆಗುತ್ತೆ. CCTVಗಳ ಸೌಕರ್ಯ ಇಲ್ಲ, ಜೊತೆಗೆ ಮಕ್ಕಳ ಆಟಿಕೆಗಳು ಹಾಳಾಗಿದೆ. ಈ ರೀತಿಯ ಅನೇಕ ದೂರುಗಳು ಸಹ ಬರ್ತಾ ಇತ್ತು. ಹಾಗಾಗಿ ಇದನ್ನ ಮನಗಂಡಂತ ಮಹಾನಗರ ಪಾಲಿಕೆ ಈಗ ಇಡೀ ಇದರ ಏನು ಗಾಂಧಿ ಪಾರ್ಕಿನ ನಿರ್ವಹಣೆಯನ್ನ ಸ್ವತಃ ಮಹಾನಗರ ಪಾಲಿಕೆ ಈಗ ಹೊತ್ಕೊಂಡಿರುವಂಥದ್ದು. ಹಾಗಾಗಿ ಈಗ ಒಂದಿಷ್ಟು ಅಂದ್ರೆ 10 ರೂಪಾಯಿ ಫೀಸ್ ಅನ್ನ ಮಾಡಿರುವಂಥದ್ದು, ಜೊತೆಗೆ ಮಕ್ಕಳಿಗೆ 5 ರೂಪಾಯಿ ಫೀಸ್ ಅನ್ನ ಮಾಡಿದೆ. ಇಲ್ಲಿನ ಗಾಂಧಿ ಪಾರ್ಕ್ ನಲ್ಲಿ ಬರುವಂತ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ರೀತಿ, ಜೊತೆಗೆ ಅವರಿಗೆ ಸುರಕ್ಷತೆ ಜೊತೆಗೆ ಭದ್ರತೆ ನೀಡೋ ನಿಟ್ಟಿನಲ್ಲಿ 14 ಜನ ಹೋಮ್ ಗಾರ್ಡ್ಸ್ ಗಳನ್ನ ಇಲ್ಲಿಗೆ ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂಥದ್ದು. 2 ಪಾಳಿಯಲ್ಲಿ ಬೆಳಗ್ಗೆ 7 ಜನ ಹೋಮ್ ಗಾರ್ಡ್ಸ್ ಮತ್ತೆ ಸಂಜೆ 7 ಜನ ಹೋಮ್ ಗಾರ್ಡ್ಸ್ಗಳು ಇಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಜೊತೆಗೆ ಇಡೀ ಗಾಂಧಿ ಪಾರ್ಕ್ ನಲ್ಲಿ 30ಕ್ಕೂ ಹೆಚ್ಚು CC ಕ್ಯಾಮೆರಾಗಳನ್ನ ಅಳವಡಿಸುವ ಮೂಲಕ ಯಾವುದೇ ರೀತಿಯ ಇಲ್ಲಿ ಏನು ಅಸಭ್ಯ ವರ್ತನೆಗಳಾಗಿರಬಹುದು, ಜೊತೆಗೆ ಇಲ್ಲಿ ಬರುವಂತ ಮಹಿಳೆಯರು ಮಕ್ಕಳಿಗೆ ಯಾವುದೇ ಸಮಸ್ಯೆಗಳಾಗದೇ ರೀತಿ ಎಲ್ಲಾ ರೀತಿಯಲ್ಲಿ ಮುಂಜಾಗ್ರತೆಯನ್ನ ಈಗಾಗಲೇ ಮಹಾನಗರ ಪಾಲಿಕೆ ಕೈಗೊಂಡಿರುವಂಥದ್ದು. ಜೊತೆಗೆ ಎಲ್ಲೆಲ್ಲಿ ಅವ್ಯವಸ್ಥೆಯ ಆಗರವಾಗಿತ್ತು ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡಲಾಗ್ತಿದೆ. ಹೊಸ ಟಚ್ ಅನ್ನ ಕೊಡ್ತಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಎಲ್ಲೆಲ್ಲಿ ಸಮಸ್ಯೆಗಳಾಗ್ತಿದೋ ಅದನ್ನ ಸರಿ ಮಾಡುವಂತ ಕೆಲಸಗಳಾಗಿರ್ಬೋದು, ಪೈಂಟಿಂಗ್ ಅನ್ನ ಮಾಡಿ ಅದನ್ನ ಒಂದು ಹೊಸ ರೂಪವನ್ನ ಕೊಡುವಂತ ಕೆಲಸವನ್ನ ಮಾಡೋ ಮೂಲಕ ಏನು ಸಾಕಷ್ಟು ದೂರುಗಳು ಬರ್ತಾ ಇತ್ತು. ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿಯನ್ನ ಹೊಂದಿದಂತ ಗಾಂಧಿ ಪಾರ್ಕಿಗೆ ಈಗ ಹೊಸ ರೂಪವನ್ನ ಕೊಟ್ಟು ಮಹಾನಗರ ಪಾಲಿಕೆ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಈಗ ಏನು ತಾನೇ ನಿರ್ವಹಣೆಯನ್ನ ಮಾಡ್ತಿರುವಂಥದ್ದು. ಇದು ಈ ಹಿಂದೆ ಸಹ ರಿಪಬ್ಲಿಕ್ ಕನ್ನಡ ಸೂಪರ್ 3ಯಲ್ಲಿ ಇದನ್ನ ಸುದ್ದಿ ಸಹ ಬಿತ್ತರಿಸಿತ್ತು. ಅವ್ಯವಸ್ಥೆ ಆಗರವಾಗಿದೆ ಗಾಂಧಿ ಪಾರ್ಕ್ ಅಂತೇಳಿ. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಅಲ್ಲಿ ಹೋಮ್ ಗಾರ್ಡ್ಸ್ಗಳು ಇದ್ದಾರೆ. ಭದ್ರತೆಗೆ ನಿಯೋಜನೆಯನ್ನ ಮಾಡಿರುವಂಥದ್ದು. ಬರುವಂತ ಏನು ಜನರು ಬರ್ತಾರೆ ಅವರಿಗೆ 10 ರೂಪಾಯಿ ಟಿಕೆಟ್ ದರವನ್ನ ನಿಗದಿ ಮಾಡಿರುವಂಥದ್ದು. ಮೊದಲಿಗೆ ಗೇಟ್ನಲ್ಲಿ ಅಲ್ಲಿ ಟಿಕೆಟ್ ಅನ್ನ ಕೊಡ್ತಾರೆ. ಟಿಕೆಟ್ ನಂತರದಲ್ಲಿ ಇಲ್ಲಿ ಇಡೀ ಗಾಂಧಿ ಪಾರ್ಕ್ನ ಪೆಟ್ರೋಲಿಂಗ್ ಮಾಡೋ ರೀತಿಯಲ್ಲಿ ಇಲ್ಲಿ ಎಲ್ಲೆಲ್ಲಿ ಸಮಸ್ಯೆಗಳಾಗ್ತವೆ, ಜೊತೆಗೆ ಮಹಿಳೆಯರು ಇರ್ತಾರೆ, ಮಕ್ಕಳು ಇರ್ತಾರೆ, ಅಲ್ಲಿ ಓಡಾಡುವಂತ ಕೆಲಸವನ್ನ
ಹೋಮ್ ಗಾರ್ಡ್ಸ್ಗಳು ಸಹ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಬರುವಂಥ ಜನರು ನೆಮ್ಮದಿಯಿಂದ ಯಾವುದೇ ಸಮಸ್ಯೆ ಇಲ್ಲದೆ ಇಲ್ಲಿ ಟೈಮ್ ಸ್ಪೆಂಡನ್ನು ಮಾಡಬೇಕು ಅನ್ನೋವಂಥ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ಒಂದು ಕಲ್ಪನೆಯನ್ನು ಮಹಾನಗರ ಪಾಲಿಕೆ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಇಷ್ಟು ದಿನಗಳ ಕಾಲ ಅವ್ಯವಸ್ಥೆಯ ಆಗರ ಎನ್ನುವ ಹಣೆಪಟ್ಟಿಯನ್ನು ಹೊಂದಿದ್ದಂಥ ಈಗ ಗಾಂಧಿ ಪಾರ್ಕ್ಗೆ ಈಗ ಹೊಸ ರೂಪವನ್ನು ಕೊಟ್ಟು ಇಲ್ಲಿಗೆ ಬರುವಂಥ ಜನರು ಇಲ್ಲಿ ಸಮಯವನ್ನು ಕಳೆದು ಹೋಗಬೇಕು, ಸಂತೋಷದಿಂದ ಪಾರ್ಕ್ನಲ್ಲಿ ಬಂದು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಮಹಾನಗರ ಪಾಲಿಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಗೇಶ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.